ಪಲ್ಯ ಅಂತೂ ಸೂಪರಾಗಿದೆ. ಪಲ್ಯದಲ್ಲಿ ಒಂದು ಚೂರು ಕಹಿ ಅನ್ನೋದೇ ಇಲ್ಲ. ಹಾಗಲಕಾಯಿ ಪಲ್ಯ ಅಂತಲೇ ಯಾರೂ ಹೇಳಲ್ಲ ಅದನ್ನು. ಯಾಕಂದರೆ ನಮ್ಮ ಮನೇಲಿ ಹಾಗಲಕಾಯಿ ಸಾರು ಮಾಡುವಾಗ ಹಾಗಲಕಾಯಿ ಬೇಯಿಸ್ಬಿಟ್ಟು ನೀರೆಲ್ಲ ಕೆಳಗಡೆ ಚೆಲ್ಬೋದು. ನೀವು ಹಾಗಲಕಾಯಿ ಸಾರು ಮಾಡುವಾಗ ಹಾಗಲಕಾಯಿ ಪಲ್ಯನೂ ಮಾಡ್ತೀರಾ ಮತ್ತು ಆ ನೀರನ್ನು ಸಾಂಬಾರು ಮಾಡ್ತಾಯಿದ್ರೆ ಆ ಸಾಂಬಾರಲ್ಲಿ ಲೈಟಾಗಿ ಕಹಿ ಇದೆ. ಆದರೆ ಈ ಕಹಿ ಅಂಶ ಮೈಗೆ ತುಂಬ ಒಳ್ಳೆಯದು. ಎಷ್ಟೋ ಜನ ಏನೇನೋ ಕಾಯಿಲೆ ಬಂದ ಮೇಲೆ ಮೈ ಕೆಡಿಸ್ಕೊಂಡು ಹಾಗಲಕಾಯಿ ಹುಡ್ಕೊಂಡು ತಿಂತಾರೆ. ನಮ್ಮ ಮೈ ಚೆನ್ನಾಗಿರುವಾಗಲೇ ತಗೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಹೆಲ್ತ್ ಚೆನ್ನಾಗಿರುತ್ತೆ. ಅಷ್ಟೇನು ಕಹಿ ಅನಿಸಲ್ಲ, ಕಷ್ಟ ಏನು ಅನಿಸಲ್ಲ. ವಾರಕ್ಕೆ 15 ದಿವಸಕ್ಕೆ ತಿಂಗಳಿಗೆ ಒಂದು ಸಾರಿ ಖಂಡಿತ ತಿನ್ಬೋದು. ತುಂಬ ಒಳ್ಳೆಯದು. ಯಾಕೆ ತಿನ್ಬೇಕಂದ್ರೆ ಮುಂದಕ್ಕೆ ಏನಾದ್ರು ಮೈ ಕೆಟ್ಟೋದ್ಮೇಲೆ ಡಾಕ್ಟ್ರ್ ಹತ್ರ ಹೋದರೆ ಆ ಮಾತ್ರೆ ಈ ಮಾತ್ರೆ ತೊಗೊಂಡು ಅದೆಲ್ಲ ತಿಂದು ಮೈ ಕೆಡಿಸ್ಕೊಳ್ಳೋಕ್ಕಿಂತ ಆ ಕಷ್ಟಕ್ಕಿಂತ ಇದೇನು ಕಷ್ಟ ಇಲ್ಲ. ತಿನ್ಬೋದು, ಚೆನ್ನಾಗಿದೆ.